ಹಲೋ ಎವ್ರಿವನ್, ಇಂದು ನಾವು ಇನ್ಸ್ಪೈರ್ ಇನ್ಫೋಟೆಕ್ ರಾಣೆಬೆನ್ನೂರು ವತಿಯಿಂದ ಫಿಂಗರ್ ಪ್ರಿಂಟ್ ವೆಹಿಕಲ್ ಸ್ಟಾರ್ಟ್ ಎಂಬ ಪ್ರಾಜೆಕ್ಟನ್ನು ಪ್ರದರ್ಶಿಸುತ್ತಿದ್ದೇವೆ. ಇದರಲ್ಲಿ ನಾವು ಬಳಸಿದ ಉಪಕರಣಗಳು ಟ್ರಾನ್ಸ್ಫಾರ್ಮರ್, PCB ಬೋರ್ಡ್, MCU, DC ಮೋಟಾರ್ ಆ್ಯಂಡ್ ಫ್ಯಾನ್, ರಿಲೇ, LCD, ಸ್ವಿಚಸ್ ಹಾಗೂ ಫಿಂಗರ್ ಪ್ರಿಂಟ್ ಸೆನ್ಸರ್. ಹೆಚ್ಚುತ್ತಿರುವ ವಾಹನ ಕಳ್ಳತನದಿಂದಾಗಿ ಈ ದಿನಗಳಲ್ಲಿ ವಾಹನ ಸುರಕ್ಷತೆ ಒಂದು ಪ್ರಮುಖ ವಿಷಯವಾಗಿದೆ. ವಾಹನಗಳ ಮತ್ತೊಂದು ವಿಷಯವೆಂದರೆ ಅದರ ಕೀಲಿಗಳನ್ನು ನಿರ್ವಹಿಸುವುದು. ಕೀಲಿಗಳನ್ನು ಕೊಂಡೊಯ್ಯಬೇಕಾಗಿದೆ ಮತ್ತು ಕೀಲಿಗಳನ್ನು ತಪ್ಪಾಗಿ ಇಡುವುದು ಅಥವಾ ಅವುಗಳನ್ನು ಕಳೆದುಕೊಳ್ಳುವುದು ಗಂಭೀರ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ಫಿಂಗರ್ ಪ್ರಿಂಟ್ ದೃಢೀಕರಿಸಿದ ವಾಹನ ಸ್ಟಾರ್ಟರ್ ವ್ಯವಸ್ಥೆಯನ್ನು ಬಳಸಿಕೊಂಡು ಈ ಸಮಸ್ಯೆಗೆ ಪರಿಹಾರವನ್ನು ನಾವು ಇಲ್ಲಿ ಪ್ರಸ್ತಾಪಿಸುತ್ತೇವೆ. ವಾಹನ ಎಂಜಿನ್ ಅನ್ನು ಪ್ರಾರಂಭಿಸಲು ಅಥವಾ ನಿಲ್ಲಿಸಲು ಸಿಸ್ಟಮ್ ಸುರಕ್ಷಿತ ಮತ್ತು ಜಗಳ ಮುಕ್ತ ಮಾರ್ಗವನ್ನು ಒದಗಿಸುತ್ತದೆ. ಕಾರನ್ನು ಪ್ರಾರಂಭಿಸಲು ಬಳಕೆದಾರರು ಬೆರಳನ್ನು ಸ್ಕ್ಯಾನ್ ಮಾಡಬೇಕಾಗಿದೆ. ಯಾವುದೇ ಕೀಲಿಯನ್ನು ಸಾಗಿಸುವ ಅಗತ್ಯವಿಲ್ಲ. ವ್ಯವಸ್ಥೆಯು ಅಧಿಕೃತ ಬಳಕೆದಾರರಿಗೆ ವಾಹನವನ್ನು ಪ್ರಾರಂಭಿಸಲು ಮಾತ್ರ ಅನುಮತಿಸುತ್ತದೆ. ಬೆರಳಚ್ಚುಗಳನ್ನು ಸ್ಕ್ಯಾನ್ ಮಾಡುವ ಮೂಲಕ ಬಳಕೆದಾರರು ಮೊದಲ ವ್ಯವಸ್ಥೆಯನ್ನು ನೋಂದಾಯಿಸಿಕೊಳ್ಳಬಹುದು. ಸಿಸ್ಟಮ್ ಅನೇಕ ಬಳಕೆದಾರರನ್ನು ಅಧಿಕೃತ ಬಳಕೆದಾರರಾಗಿ ನೋಂದಾಯಿಸಲು ಅನುಮತಿಸುತ್ತದೆ. ಮಾನಿಟರಿಂಗ್ ಮೋಡ್ಗೆ ಬಂದಾಗ ಬಳಕೆದಾರರು ಸ್ಕ್ಯಾನ್ ಮಾಡಲು ಸಿಸ್ಟಮ್ ಪರಿಶೀಲಿಸುತ್ತದೆ. ಸ್ಕ್ಯಾನಿಂಗ್ನಲ್ಲಿ ಬಳಕೆದಾರರು ಅಧಿಕೃತ ಬಳಕೆದಾರರಾಗಿದ್ದಾರೆಯೇ ಎಂದು ಸಿಸ್ಟಮ್ ಪರಿಶೀಲಿಸುತ್ತದೆ. ಫಿಂಗರ್ ಪ್ರಿಂಟ್ ಅಧಿಕೃತ ಬಳಕೆದಾರರಿಗೆ ಮಾತ್ರ ವಾಹನವನ್ನು ಪ್ರಾರಂಭಿಸಲು ಬಿಡುತ್ತದೆ. ಇಲ್ಲಿ ನಾವು ಅಟ್ಮೆಗಾ 32 ಮೈಕ್ರೋ ಕಂಟ್ರೋಲರ್ ಅನ್ನು ಬಳಸುತ್ತೇವೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನು ಮೈಕ್ರೋ ಕಂಟ್ರೋಲರ್ನೊಂದಿಗೆ ಸಂಪರ್ಕಿಸಲಾಗಿದೆ ಮತ್ತು ನಮ್ಮಲ್ಲಿ LCD ಡಿಸ್ಪ್ಲೇ ಜೊತೆಗೆ ಪುಷ್ ಬಟನ್ ಮತ್ತು ಸ್ಟಾರ್ಟರ್ ಮೋಟಾರ್ ಇದೆ. ವಾಹನ ಸ್ಟಾರ್ಟ್ ಆಗಿ ಪ್ರದರ್ಶಿಸಲು ಮೋಟಾರ್ ಅನ್ನು ಬಳಸಲಾಗುತ್ತದೆ. ಈ ವ್ಯವಸ್ಥೆಯು ಫಿಂಗರ್ ಪ್ರಿಂಟ್ ಆಧಾರಿತ ವ್ಯವಸ್ಥೆಯನ್ನು ಬಳಸಿಕೊಂಡು ವಾಹನ ಸುರಕ್ಷತೆಯನ್ನು ಸಂಚಲನಗೊಳಿಸುತ್ತದೆ. ಇದರ ಸುಧಾರಣೆಗಳು ಬಳಸಲು ಸುಲಭ, ಕಡಿಮೆ ಮೆಮೊರಿ ಸ್ಥಳ, ಆರ್ಥಿಕ ಬಯೋಮೆಟ್ರಿಕ್ ತಂತ್ರಜ್ಞಾನ, ಪ್ರಕ್ರಿಯೆಯ ವೇಗವು ವೇಗವಾಗಿರುತ್ತದೆ. ಇದು ವಿಶಿಷ್ಟವಾಗಿದೆ, ಹೆಚ್ಚು ವಿಶ್ವಾಸಾರ್ಹ ಮತ್ತು ಇದರ ಭದ್ರತಾ ವ್ಯವಸ್ಥೆಗಳಿಗಿಂತ ಹೆಚ್ಚು ಸುರಕ್ಷಿತವಾಗಿದೆ. ಬಳಕೆದಾರರಿಗೆ ಸ್ನೇಹಪರವಾಗಿದೆ. ನೆಟ್ವರ್ಕ್ ವೈಫಲ್ಯ, ಬೆರಳ ತುದಿಗೆ ಗಾಯಗಳು ಅಥವಾ ಸುಟ್ಟು ಗಾಯಗಳು ವ್ಯಕ್ತಿಯ ಬೆರಳಚ್ಚು ಓದಲಾಗುವುದಿಲ್ಲ ಅಥವಾ ಹೊರಹಾಕಬಹುದು. ಬೆರಳ ತುದಿಯಲ್ಲಿರುವ ಕೊಳಕು ಅಥವಾ ಧೂಳಿನಿಂದ ಅಸ್ಪಷ್ಟತೆ, ಇವು ಇದರ ಅನಾನುಕೂಲಗಳು. ಅನ್ವಯಿಸುವಿಕೆ ಬಂದು ATM, ಸಂಸ್ಥೆಗಳು ಅಥವಾ ಕಚೇರಿಗಳಲ್ಲಿ ಹಾಜರಾತಿ ವ್ಯವಸ್ಥೆ ಮಾಡಲು ಲಾಕರ್ಸ್, ಗೃಹ ಭದ್ರತಾ ವ್ಯವಸ್ಥೆಗಳು, ಸಾರಿಗೆ ವಾಹನಗಳು, ಮೋಟಾರ್ ಸೈಕಲ್ಗಳು, ಕಾರುಗಳು, ಇವೆಲ್ಲದರಲ್ಲೂ ಇದನ್ನು ನಾವು ಬಳಸಬಹುದು. ಈಗ ಇದರ ಕಾರ್ಯವಿಧಾನ ನಾನು ನಿಮಗೆ ತಿಳಿಸುತ್ತೇನೆ. ಇಲ್ಲಿ ತೋರಿಸಲಾಗಿರುವ DC ಮೋಟಾರ್ ಅನ್ನು ನಾವು ಕಾರ್ನ ಇಂಜಿನ್ ಎಂದು ಭಾವಿಸುತ್ತೇವೆ. ಇಲ್ಲಿ ತೋರಿಸಲಾಗಿರುವ ಫಿಂಗರ್ ಪ್ರಿಂಟ್ ಸೆಕ್ಯೂರಿಟಿ ಸಿಸ್ಟಮ್ ಎಂಬ LCD ಒಳಗಡೆ ನಾವು ಇಲ್ಲಿ ಆ್ಯಡ್ ಮಾಡುವ ಫಿಂಗರ್ ಪ್ರಿಂಟ್ಗಳು ಇಲ್ಲಿ ಪ್ರದರ್ಶಿಸಲ್ಪಡುತ್ತವೆ. ಮೊದಲನೆಯ ಚಾಲಕನ ಬೆರಳಚ್ಚನ್ನು ನಾವು ಆ್ಯಡ್ ಮಾಡಬೇಕಾದರೆ ಮೊದಲನೆಯ ಬಟನ್ ಆ್ಯಡ್ ಎಂದಿರುವುದು. ಮೊದಲನೆಯ ಬಟನ್ ಅನ್ನು ಪ್ರೆಸ್ ಮಾಡಿ ಶೋ ಫಿಂಗರ್ ಟು ಆ್ಯಡ್ ID ಎಂಬ ಒಂದು ಲೈನ್ ಅನ್ನು ತೋರಿಸುತ್ತಿದೆ. ಅದು ನಮ್ಮ ಫಿಂಗರ್ ಅನ್ನು ಸ್ಕ್ಯಾನ್ ಮಾಡಲು ರೆಡಿಯಾಗಿದೆ ಎಂದರ್ಥ. ಇಲ್ಲಿ ತೋರಿಸಲಾಗಿರುವ ಫಿಂಗರ್ ಪ್ರಿಂಟ್ನ ಮೇಲೆ ನಮ್ಮ ಬೆರಳನ್ನು ಇಟ್ಟರೆ ಅದು ಸ್ಕ್ಯಾನ್ ಆಗುತ್ತದೆ. ಫಿಂಗರ್ ಆ್ಯಡೆಡ್ ಸಕ್ಸಸ್ಫುಲಿ. ಹೀಗೆ ಫಿಂಗರ್ ಮ್ಯಾಚ್ಡ್ ಎಂದು ತೋರಿಸಿದ ತಕ್ಷಣ ನಮ್ಮ ಕಾರ್ನ ಇಂಜಿನ್ ಸ್ಟಾರ್ಟ್ ಆಗುತ್ತದೆ ಹಾಗೂ ನಾವು ಸುಲಭವಾಗಿ ಚಲಾಯಿಸಬಹುದು. ಹೀಗೆ ಮತ್ತೆ ಆಫ್ ಮಾಡಬೇಕಾದರೆ ನಮ್ಮ ಫಿಂಗರನ್ನು ಸ್ಕ್ಯಾನ್ ಮಾಡಬೇಕು. ಮ್ಯಾಚ್ ಆದ ತಕ್ಷಣ ಕಾರ್ನ ಎಂಜಿನ್ ಸ್ಟಾಪ್ ಆಗುತ್ತದೆ, ಅಂದರೆ ಸ್ಥಗಿತಗೊಳ್ಳುತ್ತದೆ. ಹೀಗೆ ತನ್ನ ಚಲನವನ್ನು ಸ್ಥಗಿತಗೊಳ್ಳುತ್ತದೆ. ಆ್ಯಡ್ ಮಾಡಿರುವ ಫಿಂಗರ್ ವ್ಯಕ್ತಿಯ ಅಥವಾ ಚಾಲಕನ ಬೆರಳಚ್ಚನ್ನು ನಾವು ಡಿಲೀಟ್ ಮಾಡಬೇಕಾದರೆ ಇಲ್ಲಿ ತೋರಿಸಲಾಗಿರುವ ಡಿಲೀಟ್ ಬಟನ್ ಅನ್ನು ಒಮ್ಮೆ ಪ್ರೆಸ್ ಮಾಡಿ ಎಷ್ಟನೆಯ ವ್ಯಕ್ತಿ, 1ನೆಯ ವ್ಯಕ್ತಿ, 2ನೆಯ ವ್ಯಕ್ತಿ, 3ನೆಯ ವ್ಯಕ್ತಿ, ಹೀಗೆ ಇಲ್ಲಿ ತೋರಿಸುತ್ತದೆ. ನಾವು ಮೊದಲನೆಯ ವ್ಯಕ್ತಿಯನ್ನು ಡಿಲೀಟ್ ಮಾಡಬೇಕು. ಹಾಗಾಗಿ ಅಪ್ ಎಂದರೆ ಏರಿಸುತ್ತಾ ಹೋಗುವುದು, ಅಂದರೆ ವ್ಯಕ್ತಿಯನ್ನು ಹೆಚ್ಚೆಚ್ಚಾಗಿ ಸೇರಿಸುವುದು. ಡೌನ್ ಎಂದರೆ ಕಡಿಮೆಯಾಗಿ ಸೇರಿಸುವುದು. ನಾನು ಮೊದಲನೆಯ ವ್ಯಕ್ತಿಯ ಬೆರಳಚ್ಚನ್ನು ಡಿಲೀಟ್ ಮಾಡಲು ಬಯಸುತ್ತೇನೆ. ಆದ್ದರಿಂದ ನಂಬರ್ 1 ಎಂಬುವ ವ್ಯಕ್ತಿಯ ಬೆರಳಚ್ಚನ್ನು ನಂಬರ್ 1 ಸೆಲೆಕ್ಟ್ ಮಾಡಿ ಡಿಲೀಟ್ ಬಟನ್ ಅನ್ನು ಪ್ರೆಸ್ ಮಾಡಿದರೆ ಫಿಂಗರ್ ಡಿಲೀಟೆಡ್ ಸಕ್ಸಸ್ಫುಲಿ. ಆಗ ಆ ವ್ಯಕ್ತಿಯು ಬೆರಳಚ್ಚನ್ನು ಇಟ್ಟರೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸ್ಕ್ಯಾನ್ ಆಗುವುದಿಲ್ಲ ಹಾಗೂ
ಕಾರು ಅಥವಾ ಬೈಕುಗಳು ಚಾಲನೆಗೊಳ್ಳುವುದಿಲ್ಲ, ಇಂಜನ್ ಸ್ಟಾರ್ಟ್ ಆಗುವುದಿಲ್ಲ.